ಸರ್ಕಾರ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹತ್ಯೆ, ಆತ್ಮಹತ್ಯೆ ಮತ್ತು ಅಭಿವೃದ್ಧಿಯ ಸಮಾಧಿ ಈ ಸರ್ಕಾರದ ಕಾಲದಲ್ಲಿ ಆಗಿದೆ. ಅಭಿವೃದ್ಧಿಯ ಸಮಾಧಿ, ಹತ್ಯೆ ಮತ್ತು ಆತ್ಮಹತ್ಯೆ ಇವರ ಟ್ರೇಡ್ಮಾರ್ಕ್ ಆಗಿದೆ. ಸಂಪೂರ್ಣವಾದಂಥ ವೈಫಲ್ಯವನ್ನು ಸರ್ಕಾರ ಇದನ್ನು ಒಪ್ಕೋಬೇಕು. ಇಟ್ ಈಸ್ ಟೋಟಲ್ ಫೇಲ್ಯೂರ್ ಆಫ್ ದಿ ಸ್ಟೇಟ್ ಗೌರ್ಮೆಂಟ್, ಟೋಟಲ್ ಫೇಲ್ಯೂರ್. ಇಡೀ ರಾಜ್ಯದಲ್ಲಿ ಭಯದ ವಾತಾವರಣ ನಿರ್ಮಾಣ ಆಗ್ತದೆ. ಅನೇಕರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ, ನಮ್ಮ ಮಕ್ಕಳನ್ನ ಕಾಲೇಜಿಗೆ ಕಳಿಸೋಣ ಬೇಡವಾ ಅಂತ. ಅದರಲ್ಲೂ ಬಡ ಮಕ್ಕಳಂತೂ ಭಾಳ ಗಾಬರಿಯಾಗಿದ್ದಾರೆ. ಈ ಎರಡನೇ ಘಟನೆ ಆದ ನಂತರಂತೂ ಭಾಳ ಗಾಬರಿಯಾಗಿದ್ದಾರೆ. ಜೀವಕ್ಕೆ ಗ್ಯಾರಂಟಿ ಇರಲಾರದಂಥ ಯಾವುದಾದ್ರೂ ಸರ್ಕಾರ ಇದ್ದರೆ ಅದು ಸಿದ್ದರಾಮಯ್ಯನವ್ರ ಸರ್ಕಾರ. ಮತ್ತು ಯಾವುದೋ ಪೊಲೀಸ್ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿ ಸರ್ಕಾರ ಕೈ ತೊಳ್ಕೊಳ್ಳೋಕೆ ಸಾಧ್ಯ ಇಲ್ಲ. ಇದರ ಸಂಪೂರ್ಣ ತನಿಖೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮೂಲಕ ಆಗಬೇಕು. ಮತ್ತು ಈ ಹಿಂದೆ ಏನು ಘಟನೆ ಆಗಿತ್ತೋ ಅದರ ತನಿಖೆನೂ ಆಗಬೇಕು. ಈಗಾಗಲೇ ಜನ ಭಾಳ ಗಲಿಬಿಲಿಗೊಂಡಿದ್ದಾರೆ, ಗಾಬರಿಗೊಂಡಿದ್ದಾರೆ. ಅವರು ಬಂದು ಹೋರಾಟಕ್ಕೆ ನಿಲ್ಲುವಂಥ ಪರಿಸ್ಥಿತಿಯನ್ನು ಸರ್ಕಾರ ತಂದ್ಕೋಬಾರದು. ಈ ಘಟನೆಗಳು ಪುನರಾವರ್ತಿ ಆಗಲಾರದಂತೆ ಕ್ರಮವನ್ನು ಕೈಗೊಳ್ಳಬೇಕು. ಸರ್ಕಾರ ಹೆಣ್ಣುಮಕ್ಕಳಿಗೆ ಆತ್ಮಸ್ಥೈರ್ಯ ತುಂಬುವಂಥ ಕೆಲಸಕ್ಕೆ ಕ್ರಮವನ್ನು ಕೈಗೊಳ್ಳಬೇಕು. ವಿಶೇಷವಾಗಿ ಯಾವ ಭಾಗದಲ್ಲಿ ಈ ಡ್ರಗ್ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಮಾಫಿಯಾ ಆಕ್ಟಿವಿಟಿ ನಡೀತಾ ಇದೆ. ಅವರನ್ನು ತಹಬಂದಿಗೆ ತರಲಿಕ್ಕೆ ಪೊಲೀಸ್ ಚೌಕಿಗಳನ್ನು, ಹೊಸ ಪೊಲೀಸ್ ಠಾಣೆಗಳು ಎಲ್ಲದ ಅಗತ್ಯ ಇದೆ ಅಲ್ಲಿ ಮಾಡಬೇಕು. ಮತ್ತು ಯಾರು ಜನ ಮಾಹಿತಿ ಕೊಡ್ತಾರೆ ಅದನ್ನು ಗೌಪ್ಯವಾಗಿಡಬೇಕು. ಇದರ ಸಂಪೂರ್ಣ ತನಿಖೆಯನ್ನು ಫಾಸ್ಟ್ ಟ್ರ್ಯಾಕ್ದಲ್ಲಿ ಮಾಡಬೇಕು. ಮತ್ತು ಈ ಗಾಂಜಾ ಇತ್ಯಾದಿ ಏನು ಮಾಡ್ತಾ ಇದ್ದಾರೆ ಅವರಿಗೆ ಭಯ ಹುಟ್ಟಿಸುವ ರೀತಿಯಲ್ಲಿ ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಹಾಗಾಗಿ ಈ ಘಟನೆಯನ್ನು ನಾನು ತೀವ್ರವಾಗಿ ಖಂಡಿಸುವುದರ ಜೊತೆಗೆ ಇದಕ್ಕೆ ಸರ್ಕಾರ ಮತ್ತು ಗೃಹ ಮಂತ್ರಿಗಳ ವೈಫಲ್ಯವೇ ಸ್ಪಷ್ಟವಾದಂಥ ಕಾರಣ ಇದೆ. ಪೊಲೀಸ್ ಅಧಿಕಾರಿಗಳು ಅವಾಗಲೇ ದೂರು ತೆಗೆದುಕೊಂಡಿದ್ರೆ ಈ ಥರ ಘಟನೆ ಆಗ್ತಿಲ್ಲ. ಪೊಲೀಸ್ ಇಲಾಖೆ ವಿರುದ್ಧ ಕಠಿಣ ಕ್ರಮ ಆಗಬೇಕಂತ ಖಂಡಿತವಾಗಿಯೂ ಆಗಬೇಕು. ಯಾರೇ ಇದರಲ್ಲಿ ಈ ಹಿಂದೆ ಕ್ರಮ ಕೈಗೊಂಡಿಲ್ಲ ಅಂತ ಏನು ಇವತ್ತು ಹೇಳಿದ್ರು, ಇದರ ಬಗ್ಗೆ ತನಿಖೆ ಆಗಬೇಕು, ಕ್ರಮ ಆಗಬೇಕು. ಇಮ್ಮಿಡಿಯೇಟ್ ಮೊದಲ ಆ ಇನ್ಸ್ಪೆಕ್ಟರ್ ಎಲ್ಲಿದ್ದಾರೋ ಅವ್ರನ್ನ ಕರೆಸ್ಬೇಕು. ಆ ನಂತರ ಸಂಬಂಧಿಸಿದವ್ರ ಜೊತೆ ಮುಂದೆ ನಿಲ್ಲಿಸ್ಬೇಕು. ಇವ್ರು ಬಂದಿದ್ದರೋ ಇಲ್ಲೋ ಕಾಂಪ್ರಮೈಸ್ ಮಾಡಿ ಯಾರು ಕಳಿಸಿದ್ರು. 5.5 ತೊಲೆ ಬಂಗಾರ ಹೊಡ್ಕೊಂಡು ಹೋಗ್ತಾನೆ ಒಬ್ಬ ಅಮಾಯಕ ಹೆಣ್ಮಗಳು ಅಂತ. ಇದು ಗಂಭೀರ ಆರೋಪ. ಇದು ಪೋಕ್ಸೋ ಆ್ಯಡ್ ಮಾಡ್ಬೋದು ಅದರಾಗ. ಅವರು ಕೊಲೆ ಬೆದರಿಕೆ ಹಾಕ್ಯಾರಂತ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹೇಳಿದ ನಂತರ ಅದರ ನಿರ್ಲಕ್ಷ್ಯ. ಅನೇಕ ಈ ರೀತಿಯಾದಂಥ ಕಂಪ್ಲೇಂಟ್ಗಳು ಇದ್ದಾಗ್ಯೂ ಸಹಿತ ಇಲ್ಲಿ ಕೆಲವು ಬೀಡು ಬಿಟ್ಟಂಥ ಕೆಲವು ಪೊಲೀಸ್ ಅಧಿಕಾರಿಗಳು ಇದ್ದಾರೆ. ಇಲ್ಲೇ ಹುಬ್ಳಿ ಧಾರವಾಡದಾಗ ಓಡಾಡ್ತಿರ್ತಾರೆ, ಬೇರೆ ಕಡೆ ಹೋಗೋದೇ ಇಲ್ಲ. ಅವರು ವೆಸ್ಟೆಡ್ ಇಂಟ್ರೆಸ್ಟ್ ಡೆವಲಪ್ ಆಗ್ಯದ. ಅವರು ಹೊಸ ದಕ್ಷ ಪೊಲೀಸ್ ಅಧಿಕಾರಿಗಳನ್ನು ನೇಮಿಸಬೇಕು ಸರ್ಕಾರ, ಮತ್ತು ಇದರ ಬಗ್ಗೆ ಗಂಭೀರವಾದಂಥ ಕ್ರಮವನ್ನು ಕೈಗೊಳ್ಳಬೇಕು. ಕಳೆದ 2 ತಿಂಗಳಿಂದ ಯಾವ
ಯಾರು ಆರೋಪಿ ಇದ್ದಾರೆ ಆ ಆರೋಪಿ ನಿರಂತರವಾಗಿ ಆ ಪೊಲೀಸರ ಸಂಪರ್ಕರಾಗಿದ್ದಾರೆ ಸರ್. ಯಾಕೆ ಅದನ್ನು CDR ಹಾಕಿ ಅವನ ಮೇಲೆ ಯಾಕೆ ಕ್ರಮ ತೆಗೆದುಕೊಳ್ಳಲ್ಲ ಸರ್ ಸಿಬ್ಬಂದಿ ಮೇಲೆ ನಾನು? ಅಲ್ಲ, ಯಾರು ಶಾಮೀಲಿದ್ದಾರೆ ಅವರು ಎಲ್ಲರದನ್ನು ಕ್ರಮವನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು. ಮತ್ತು ಯಾರ್ಯಾರು ಇದ್ದಾರೆ ಅವ್ರ ಬಗ್ಗೆ ಯಾವ ರೀತಿ ಕರುಣೆಯನ್ನು ತೋರಿಸ್ಬಾರ್ದು. ಬರೀ ಸಸ್ಪೆಂಡ್ ಮಾಡಿದ್ವಿ ಮತ್ತೊಂದು 4 ತಿಂಗಳ ಎನ್ಕ್ವೈರಿ ಆಯ್ತಲ್ಲ, ಹಿಂದೆ ಕಾಂಪ್ರಮೈಸ್ ಮಾಡಿದಂತಹ ಘಟನೆ ಮತ್ತು ಈಗ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟ ನಂತರವೂ ಸಹಿತ ಯಾರು ಆ್ಯಕ್ಷನ್ ತೊಗೊಂಡಿಲ್ಲ, ಮೂಢನಂಬಿಕೆ ಅಂತ ಹೇಳಿದ್ದಾರೆ ಅಂತ ಅಮ್ಮ ಹೇಳ್ತಾರೆ. ಸಾಮಾನ್ಯವಾಗಿ ಈ ಮುಗ್ಧರು ಯಾರು ಇರ್ತಾರಲ್ಲ ಅವ್ರು ಸುಳ್ಳು ಹೇಳಲ್ಲ. ಅವ್ರು ಸುಳ್ಳು ಹೇಳಕ್ಕೆ ಬರಲ್ಲ. ಎಲ್ಲಕ್ಕಿಂತ ಹೆಚ್ಚು ಬರೆಯೋಕ್ಕೆ ಬರಲ್ದಾರದವ್ರು ಭಾಳ ಜನ ಇರ್ಬೋದು. ಆದರೆ ಈ ಥರ ಮುಗ್ಧ ಜನ ಏನಿರ್ತಾರಲ್ಲ ಅವ್ರು ಸುಳ್ಳು ಹೇಳಲ್ಲ. ಅವರು ದೇ ಜನರಲಿ ಡು ನಾಟ್ ಲೈ. ಅವರು ಸಾಮಾನ್ಯವಾಗಿ ಸುಳ್ಳು ಹೇಳಲ್ಲ.